ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಇವರು ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾನೆ, ಮನೆ ಆಸ್ತಿ ಎಲ್ಲ ಒಂದು ಸಂಪಾದನೆ ಮಾಡ್ಕೊಂಡಿದ್ದಾರಂತೆ. ಈಗ ಒಂಟಿಯಾಗಿ ಇರುವಂತ ಒಂದು ಕಾರಣಕ್ಕೋಸ್ಕರ ಒಂಟಿತನ ತುಂಬಾ ಕಾಡ್ತಾ ಇದ್ದಂತೆ ಸ್ನೇಹಿತರೆ. ಒಂಟಿಯಾಗಿ ಇರುವ ಕಾರಣಕ್ಕೋಸ್ಕರ ಪ್ರೀತಿಯಿಂದ ಸುಖ ಕೊಡುವಂತಹ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ಎಲ್ಲ ಕೊಡ್ತೀನಿ, ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಗೆಳೆಯ ಬೇಕು ಅಂತ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಗೆಳೆಯರು, ಇವರು ಬಿ ಮುಗಿಸಿದ ನಂತರ ಒಂದು ಡೈರೆಕ್ಟ್ ಆಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಂತೆ. ನಂತರ ಒಂದು ಮನೆ ಆಸ್ತಿ ಮಾಡುವಷ್ಟರಲ್ಲಿ ಇವರಿಗೆ ಒಂದು ಸ್ವಲ್ಪ ವಯಸ್ಸು ಹೆಚ್ಚಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಈಗ ಗಂಡುಗಳು ಯಾರು ಬರ್ತಾ ಇಲ್ಲ, ಅಂದ್ರೆ ಒಂದ್ಸಲ ವಯಸ್ಸಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿದೆ, ಹಾಗಾಗಿ ಗಂಡುಗಳು ಯಾರು ಬರ್ತಾ ಇಲ್ಲ ಅಂತ ತುಂಬಾ ಒಂದು ನೋವಿನಿಂದ ಈ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ಈಗ 12 ವರ್ಷ ಆಯ್ತಂತೆ ಸ್ನೇಹಿತರೆ. ಇವರು ಕಂಪನಿಯಲ್ಲಿ ಒಂದು ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರುವುದಾಗಿ, ಸಂಬಳ ಒಂದು 35,000 ರೂಪಾಯಿ ಸಂಬಳ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ವರ ಬೇಕು, ಗೆಳೆಯ ಬೇಕು ಅಂತಾನೆ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಇರ್ಬೇಕಂದ್ರೆ, ಗೆಳೆಯ ಬಡವರಾದ್ರೂ ಓಕೆ, ಬಟ್ ಅಕ್ಷರ ಜ್ಞಾನ ಓದು ಬರಹ ಅವರಿಗೆ ಗೊತ್ತಿರ್ಬೇಕಂತೆ. ಕುಡಿತಾ ಇದ್ದರೆ ಕಮ್ಮಿ ಇರಲಿ, ಬೇಡ ಅನ್ನಲ್ಲ ಅಂತ ಸ್ನೇಹಿತರೆ. ಇವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿರ್ಬೇಕಂತೆ. ಯಾವುದೇ ಒಂದು ವರ್ಗದ ಗಂಡು ಆದ್ರೂ ಓಕೆ, ಅವರ ದುಡ್ಡು ಒಂದು ಕಾಸು ಏನು ಬೇಡ ಅಂತ ತಿಳಿಸಿದ್ದಾರೆ. ಅವರ ದುಡ್ಡು ಕಾಸು ಏನು ಬೇಡ, ನಾನೇ ಸಾಕುತ್ತೇನೆ ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ನಾವು ಹೆಸರು ಬಂದು ಪಿ ಅನ್ನಪೂರ್ಣ ಅಂತ, ತಂದೆ ಹೆಸರು ಪ್ರಕಾಶ್, ತಾಯಿ ಸಾವಿತ್ರಮ್ಮ ಅಂತ ತಿಳಿಸಿದ್ದಾರೆ. ಹಾಬಿ ಬಂದು ರೀಡಿಂಗ್ ನ್ಯೂಸ್ ಗಳನ್ನ ಓದುವುದು ಇವರ ಒಂದು ಹವ್ಯಾಸ ಅಂತೆ. ಊರು ಬಂದು ಧಾರವಾಡ, ಮನೆ ಕೂಡ ಧಾರವಾಡದಲ್ಲಿ ಇದೆ. ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇವರು ಎತ್ತರ ಬಂದು 157, ತೂಕ ಬಂದು 70, 34 ಒಂದು ವಯದಲ್ಲಿ ನಡೀತಾ ಇದೆ ಅಂತೆ ಸ್ನೇಹಿತರೆ. ಇವರಿಗೆ ನೋಡಿ, ಧಾರವಾಡದಲ್ಲಿ ಇರುವಂತಹ ಮನೆ ಸ್ನೇಹಿತರೆ. ಇದು ಬಂದು 2 ಬೆಡ್ರೂಮು 2 ಬಾತ್ರೂಮ್ ಇರುವಂತಹ ಮನೆ ಇದಾಗಿದೆ. ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ ಅಂತ ಹೇಳಿದ್ದಾರೆ. ಇದು ಇವರು ಓನ್ ಆಗಿ ಕಟ್ಟಿಸಿಕೊಂಡಂತ ಮನೆ ಸ್ನೇಹಿತರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನು ಮಾಡಿ ಸ್ನೇಹಿತರೆ. ಇವರು ಕೊಟ್ಟಂತ ಮಾಹಿತಿ ನನಗೆ ಓಕೆ ಅನ್ಸಿದೆ, ಇವ್ರನ್ನ ಸಂಪರ್ಕ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ಸಿಂಪಲ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಒಟ್ಟಾರೆಯಾಗಿ ಅಭಿಪ್ರಾಯಗಳನ್ನ ಇವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇವ್ರಿಗೆ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡ್ಬೋದು, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.